ವಿಶ್ವಮೂರ್ತಿಷು. ವಿಶ್ವಮೂರ್ತಿಗೆ ಮೂಲ ಚೈತನ್ಯವಾಗಿರತಕ್ಕಂಥ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಜೀವನ್ಮುಕ್ತ ಮಹಾತ್ಮನ ಸ್ಮರಿಸಿ ಈ ಒಂದು ಸೇವಾ ವಿಭಾಗದ ಕಾರ್ಯಕ್ರಮದ ವ್ಯವಸ್ಥಾಪಕರೇ, ಸೋದರಿಯರೇ ಹಾಗೂ ಸೋದರರೇ, ಈಗ ಮಾತನಾಡ್ತಕ್ಕಂಥ ವಿಷಯ ಮರುಳ ಮುನಿಯನ ಕಗ್ಗ ಅಂಥೇಳಿ ಅವರು ಪ್ರಚುರಪಡಿಸಿದ್ದಾರೆ. ಅದಕ್ಕೆ ಮುಂಚೆ ಸಾಧನಾ ಶಿಬಿರದ ವಿಷಯ ಸ್ವಲ್ಪ ಹೇಳಬೇಕು ಅಂತಲೂ ಸಹ ಹೇಳಿದ್ದಾರೆ. ಮುಂದಿನ ಭಾನುವಾರ 24ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಸಾಧನಾ ಶಿಬಿರ ಹುಳಿಯಾರು 8 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಸಿರಾ ರೋಡ್ನಲ್ಲಿದೆ. 5 ದಿವಸ ನಡೆಯತಕ್ಕಂಥ ಕಾರ್ಯಕ್ರಮ ಅದು. ಸಾಧಕರು ಆರೋಗ್ಯವನ್ನು ಕಾಪಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂತಕ್ಕಂಥವರು ಆಹಾರ ನಿಯಮವನ್ನು, ನೀರಿನ ನಿಯಮವನ್ನು ಯಾವ ತರಹ ಪಾಲಿಸಬೇಕು ಅಂಥೇಳಿ ತಿಳ್ಕೊಂಡು ಯಾವ ಹೊರಗಿನ ಆಶ್ರಯವಿಲ್ಲದಲೇ ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ ತಮ್ಮ ಕಾಲ ಮೇಲೆ ತಾವು ನಿಂತು ಹೋಗ್ತಕ್ಕಂಥ ಪೂರ್ಣ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ. 2 ಟೈಮು ಅಥವಾ 3 ಟೈಮ್ ಮಾತ್ರ ಆಹಾರ. ಕಾಫಿ ಟೀಗಳ ಸಪ್ಲೈ ಇಲ್ಲ. ಕಾಫಿ ಟೀ ಬೇಕು ಅಂತ ಸಿಕ್ಕೋ ಜಾಗವೂ ಅಲ್ಲ. ಒಂದು ದೇವಸ್ಥಾನ ಇದೆ, 2 ಛತ್ರ ಇದೆ, ಊರಿಗೆ ದೂರದಲ್ಲಿದೆ. ಅಂಥ ಕಡೆ ಹೋಗಿ ಸಾಧನೆ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಅದು. ಕೇವಲ 100 ರೂಪಾಯಿ ಮಾತ್ರ ಡೆಲಿಗೇಟ್ ಫೀಸ್ ಇಟ್ಟಿದ್ದಾರೆ 5 ದಿವಸದ ಕಾಲಕ್ಕೆ. ಅದಕ್ಕೆ ಯಾರಾದರೂ ಆಸಕ್ತಿ ಇರತಕ್ಕಂಥವ್ರು ಹೋಗಿ ಭಾಗವಹಿಸಿ ಅದ್ರ ಉಪಯೋಗ ಪಡ್ಕೊಂಡು ಬರಬಹುದು. ಈ ಬೆಂಗಳೂರಿಂದಲೇ ಹೋದ ವರ್ಷ 2-3 ಜನ ಹೋಗಿದ್ರು. ಅದ್ರ ರಾಮಶಾಸ್ತ್ರಿಗಳು ಅಂತ ಒಬ್ಬರು ಇಲ್ಲಿ ಬರ್ತಾ ಇರ್ತಾರೆ. ಬೇಕಾದ್ರೆ ಅವ್ರನ್ನ ಕೇಳಿ ಏನು ಸಮಾಚಾರ ಅಂಥೇಳಿ. ಆಸಕ್ತಿ ಇರೋರು ಇನ್ನೊಂದು 4-5 ದಿವಸದೊಳಗೆ ನನಗೆ ತಿಳಿಸಿದರೆ ನೀವು ಅಲ್ಲಿ ಹೋಗ್ಬೋದು. ಹುಳಿಯಾರು ಹೋಗ್ಬಿಟ್ರೆ ಬೆಳಗ್ಗೆ ಎದ್ದು ಅಲ್ಲಿಂದ ಬಸ್ಸುಗಳು ಸಾಕಷ್ಟು ಸಿಗುತ್ತೆ. ನೀವು ಮಧ್ಯಾಹ್ನ ಅಲ್ಲಿ ಪ್ರಾರಂಭ ಆಗುತ್ತೆ, ಅಷ್ಟರೊಳಗೆ ನೀವು ಹೋಗಿ ಸೇರ್ಕೋಬಹುದು. ಅದರ ವಿಷಯ ಅಷ್ಟು. ಈಗ ಮರುಳ ಮುನಿಯನ ಕಗ್ಗ ಅಂತಕ್ಕಂಥ ವಿಷಯವಾಗಿ ಇವತ್ತು ಸ್ವಲ್ಪ ಚಿಂತನೆ ನಡೆಸಬೇಕಾಗಿದೆ. ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು ಬಹುಮುಖದ ಆದೇಶಗಳನ್ನು, ಸಂದೇಶಗಳನ್ನು ಗಮನಿಸಿ ತನ್ನದೇ ಆಗಿರತಕ್ಕಂಥ ತೀರ್ಮಾನಕ್ಕೆ ಬರಬೇಕಾಗಿರೋದು ಅವನ ಧರ್ಮ. ಯಾರೋ ಹೇಳಿದ ಮಾತು ಕೇಳ್ಕೊಂಡು ಯಾವುದೋ ಒಂದು ಪುಸ್ತಕವನ್ನು ಆಶ್ರಯಿಸಿ ಹೋಗ್ತಕ್ಕಂಥದ್ದು ಇವನ ಜಾಯಮಾನ ಅಲ್ಲ. ಆ ದೃಷ್ಟಿಯಲ್ಲಿ ಥಿಯಾಸಫಿ ವಾಂಗ್ಮಯವನ್ನು ಓದ್ಕೊಳ್ತಾ ಇರತಕ್ಕಂಥ ನಾವು ಅನೇಕ ಆಧ್ಯಾತ್ಮ ಸಾಹಿತ್ಯಗಳ ಕಡೆ ಗಮನ ಕೊಟ್ಟಿರ್ತಕ್ಕಂಥವರು ಸಹ ಆಧುನಿಕವಾಗಿ ಬಂದಿರತಕ್ಕಂಥ ಈ ಗ್ರಂಥದ ಪರಿಚಯ ನಾವು ಸ್ವಲ್ಪ ಮಾಡ್ಕೋಬೇಕು ಅಂತಲೇ ಇವತ್ತಿನ ಒಪ್ಕೊಂಡಿದ್ದೀನಿ. ಮರುಳ ಮುನಿಯ ಮತ್ತು ಇವರ ಅಣ್ಣ ಮಂಕುತಿಮ್ಮ ಇಬ್ಬರು ಹೊರಬಂದಿದ್ದು ಎಲ್ಲಿಂದ? ಡಿ ವಿ ಗುಂಡಪ್ಪನವರಿಂದ. ಡಿ ವಿ ಗುಂಡಪ್ಪನವರು ಎಂತಹ ಜೀವನ ನಡೆಸಿದರು ಅಂತ ಹೇಳಿದರೆ ತಾವೆಲ್ಲ ಸಾಕಷ್ಟು ಜನ ಓದ್ಕೊಂಡಿರ್ತೀರ. ಎಂತಹ ಬಡತನದ ಮಧ್ಯದಲ್ಲೂ ಅನೇಕ ಕಷ್ಟ ಕಾರ್ಪಣ್ಯಗಳ ಸಿಲುಕಿನಲ್ಲೂ ಅವರು ಸ್ವಲ್ಪವೂ ಸಹ ನೊಂದುಕೊಳ್ಳದಲೇ ಇದೆಲ್ಲ ನನ್ನ ಪಾಲಿಗೆ ಬರಬೇಕಾಯ್ದು ಬಂದಿದೆ ಅಂತಂದು ಸಂತೋಷದಿಂದ ಅನುಭವಿಸ್ತಾ ಮುಂದೆ ಸಾಗಿ ಉತ್ತಮ ಸಾಧಕರಾದರು. ಸಾಧನೆ ಮಾಡತಕ್ಕಂಥ ಸಂದರ್ಭದಲ್ಲಾಗಲಿ ಅಥವಾ ಅವ್ರ ಬಡತನದಲ್ಲಿ ಬೇಯ್ತಾ ಇರತಕ್ಕಂಥ ಸಂದರ್ಭದಲ್ಲಾಗಲಿ ಹೃದಯ ಶ್ರೀಮಂತಿಕೆಯಿಂದಲೇ ತುಂಬಿತ್ತು. ಆದರೆ ಹೃದಯ ಶ್ರೀಮಂತಿಕೆ ಹೊರಬಂದಿರಲಿಲ್ಲ. ಸಾಧನೆಯ ಫಲವಾಗಿ ಅವರ ತಪಸ್ಸಿನ ಒಂದು ಪರಿಣಾಮವಾಗಿ ಅವರು ಪ್ರಪಂಚಕ್ಕೆ ತನ್ನ ಅನುಭವವನ್ನು ಹಂಚ್ಕೋಬೇಕು ಅಂತಕ್ಕಂಥ ಭಾವನೆ ಸಹಜವಾಗಿ ಮೂಡಿ ಅವರಿಗೆ 2 ಕಗ್ಗಗಳನ್ನು ಬರೆದಿದ್ದಾರೆ. ಅದನ್ನು ಮೊಟ್ಟ ಮೊದಲು ಹೊರಬಂದಿದ್ದು ಮಂಕುತಿಮ್ಮನ ಕಗ್ಗ, ಆನಂತರ ಬಂದಿದ್ದು ಮರುಳ ಮುನಿಯನ ಕಗ್ಗ. ಈ 2 ಕಗ್ಗಗಳಲ್ಲಿರ್ತಕ್ಕಂಥ ವಿಷಯವನ್ನು ಸ್ವಲ್ಪ ಅವಲೋಕಿಸಿ ನೋಡಿದರೆ ಎಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಗಮನಿಸ್ತೀವಿ. ಪ್ರಾಪಂಚಿಕವಾಗಿ ಸಾಮಾನ್ಯ ಸ್ಥಿತಿಲಿ ತೊಳಲಾಡ್ತಾ ಇರತಕ್ಕಂಥ ನಾವೆಲ್ಲರೂ ಸಹ ಒಂದು ಸರಿಯಾದ ದಿಕ್ಕನ್ನು ಕಾಣಬೇಕಾದ್ರೆ, ನಮ್ಮ ಬದುಕನ್ನು ಹಸನು ಮಾಡ್ಕೋಬೇಕಾದ್ರೆ ಇವರಿಬ್ಬರೂ ಕೊಟ್ಟಿರತಕ್ಕಂಥ ಸಂದೇಶ ಅಷ್ಟಿಷ್ಟಲ್ಲ. ಈ ಹಿನ್ನೆಲೆಯಲ್ಲೇ ಈ 2 ಗ್ರಂಥಗಳನ್ನು, ಒಂದು ಆಧುನಿಕ ಭಗವದ್ಗೀತೆ, ಮತ್ತೊಂದು ಆಧುನಿಕ ಸರ್ವಜ್ಞ ವಚನಗಳು ಅಂತ ಕರೆದಿದ್ದಾರೆ. ಮಂಕುತಿಮ್ಮನ ಕಗ್ಗ ಭಗವದ್ಗೀತೆ, ಇದು ಸರ್ವಜ್ಞ ವಚನ ಅಂತ ಅಂದ್ಕೊಂಡ್ರೂ ಸರಿ.
ಅಥವಾ ಅದೇ ಸರ್ವಜ್ಞ ವಚನ ಇದನ್ನು ಭಗವದ್ಗೀತೆ ಅಂತ ಅಂದ್ಕೊಂಡ್ರೂ ಸರಿ. ಏಕೆಂದರೆ ಯಾವುದಕ್ಕೆ ಕಡಿಮೆ ಅಲ್ಲ. ಭಗವದ್ಗೀತೆ ಒಂದು ರೀತಿ ನಮ್ಮನ್ನು ತಿದ್ದುತ್ತೆ, ಇದು ಒಂದು ರೀತಿ ತಿದ್ದುತ್ತೆ. ಇವೆರಡರ ಆಧಾರದ ಮೇಲೆ ಜೀವನ ಧರ್ಮ ಏನು ಅಂಥೇಳಿ ನಮಗೆ ಅರ್ಥವಾಗುತ್ತೆ. ಜೀವನ ಧರ್ಮ ತಿಳ್ಕೊಳ್ಳೋದಲ್ಲೇ ಹೋದರೆ ಜೀವನ ಮಾಡತಕ್ಕಂಥದ್ದು ನಮ್ಮ ಬದುಕು ಸಾರ್ಥಕವಾಗೋದಿಲ್ಲ. ಆ ಜೀವನ ಧರ್ಮವನ್ನು ಯಥಾವತ್ತಾಗಿ ಅನುಭವಪೂರ್ಣವಾಗಿ ಸಾಧನೆಯ ಫಲವಾಗಿ ಹೃದಯ ಶ್ರೀಮಂತಿಕೆಯಿಂದ ಹೊರಬಂದಂತಹ ರತ್ನಗಳಿವೆರಡುವೆ. ಈ ಎರಡು ರತ್ನಗಳಲ್ಲಿ ಮರುಳ ಮುನಿಯ ಕೊನೆಗೆ ಬಂದವನು ಮಂಕುತಿಮ್ಮ ಮೊದಲು ಬಂದವನು. ಅಂದರೆ ಮಂಕುತಿಮ್ಮ ಅಣ್ಣ, ಮರುಳ ಮುನಿಯ ತಮ್ಮ. ಅಣ್ಣನಿಗೇನು ಕಡಿಮೆ ಇಲ್ಲ. ಅಣ್ಣ ಎಷ್ಟು ಮಟ್ಟಿಗೆ ಪರಿಚಯ ಆಗಿದ್ದಾನೆ, ಅವನ ಪದ್ಯಗಳು ಎಷ್ಟು ಜನಜನಿತವಾಗಿವೆ, ಅದರ ಅರ್ಥ ಎಷ್ಟೋ ಜನಗಳನ್ನ ಪರಿವರ್ತನೆ ಮಾಡಿದೆ, ಎಷ್ಟು ಕಾವ್ಯ ರೂಪವಾಗಿ ಬರೆದಿರತಕ್ಕಂಥ ಕನ್ನಡದಲ್ಲೂ ತಿಳಿಯಾಗ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಉಪದೇಶವನ್ನು ನಾವಲ್ಲಿ ಕೇಳ್ತೀವಿ. ಇಂತಹ ಮರುಳು ಮಂಕುತಿಮ್ಮ ದೊಡ್ಡವನಾದರೂ ಸಹ ತಮ್ಮ ಅವನಿಗೆ ಕಮ್ಮಿ ಅಲ್ಲ. ತಮ್ಮನೂ ಸಹ ಆ ಮಟ್ಟಕ್ಕೆ ಸರಿದೂಗ್ತಾನೆ. ಕೆಲವು ಸಾರಿ ಅವನಿಗಿಂತಲೂ ಮುಂದಕ್ಕೆ ಹೋಗಿದ್ದಾನೆ. ಅಂದರೆ ಅವನ ಅನುಭವದ ಮಾತುಗಳು ಅಷ್ಟು ಸ್ಪಷ್ಟವಾಗಿ ಕರಾರವಾಕ್ಕಾಗಿರ್ತಕ್ಕಂಥವು, ಸರಳವಾದ ಭಾಷೆಯಲ್ಲಿ ಹೊರಬಂದಿರತಕ್ಕಂಥವು. ಅದರಿಂದಲೇ ಈ ಗ್ರಂಥವೂ ಸಹ ಈಗಾಗಲೇ ಒಂದು 7-8 ಸಾರಿ ಹೊರಗಡೆ ಬಂದಿರಬಹುದು, ಅದು ಪಬ್ಲಿಷ್ ಆಗಿರಬಹುದು. ಮಂಕುತಿಮ್ಮನ ಕಗ್ಗ ಅಣ್ಣ 16ನೇ ಮುದ್ರಣ 2005ನಲ್ಲಿ ನಡೆದಿದ್ದು. ಇವೊಂದು 7-8 ಸಾರಿ ಆಗಿರುತ್ತೆ. ಅದು ಬಹಳ ದಿವಸಗಳದ್ದು ಪರಿಚಯ ಆಗಿದೆ. ಇದು ಪರಿಚಯ ಆಗ್ತಾ ಆಗ್ತಾ ಮರುಳ ಮನೆ ಏನು ಕಮ್ಮಿ ಅಲ್ಲ, ಅವನವನು ಮೀರಿ ಹೋಗ್ತಕ್ಕಂಥವನು. ಏಕೆ ಅಂತ ಹೇಳಿದರೆ ಮಂಕುತಿಮ್ಮ ಆಗಲಿ ಮರುಳ ಮುನಿಯ ಆಗಲಿ ಆ ಹೆಸರುಗಳಲ್ಲೇ ಅರ್ಥ ಮಾಡ್ಕೋಬಹುದು ಅವ್ರ ಸಾಮರ್ಥ್ಯವನ್ನು. ಮುನಿಯ ಮರುಳ, ಅಲ್ಲಿ ತಿಮ್ಮ ಮಂಕ. ಅಂದರೆ ಅವನೊಬ್ಬ ಮೇಷ್ಟ್ರು. ಮಂಕುತಿಮ್ಮನ ಕಗ್ಗದಲ್ಲಿ ಪ್ರಾರಂಭದಲ್ಲಿ ಓದಿದರೆ ಅವರ ಕತೆ ಗೊತ್ತಾಗುತ್ತೆ. ಆ ತಿಮ್ಮ ಎಂತಹ ಒಂದು ಹಳ್ಳಿ ಮೇಷ್ಟ್ರಾಗಿ ಜನಪ್ರಿಯವಾಗಿರ್ತಕ್ಕಂತಹ ಲೋಕಹಿತ ಕಾರ್ಯಗಳಲ್ಲಿ ತೊಡಗಿ ಪ್ರತಿಯೊಬ್ಬರೂ ಸಹ ಎಂಥ ಉದಾತ್ತ ಪ್ರೇಮದಿಂದ ನೋಡ್ತಾ ಇದ್ದರು ಅಂಥೇಳಿ. ಇಂತಹ ಸ್ಥಿತಿಯ ಜೀವನ ನಡೆಸಿದ್ರು ಅವನು ಹೇಗಿದ್ದ ಅಂತ ಹೇಳಿದ್ರೆ ಯಾರ ಕಣ್ಣಿಗೂ ಬೀಳಿದ್ರೆ ಮಂಕ್ ಹಿಡಿದವನಾಗಿದ್ದ. ಅದಕ್ಕೆ ಅದು ಮಂಕುತಿಮ್ಮ ಅಂತ ಅವನು ಕರೆದಿದ್ದು. ಆದರೆ ಪ್ರಾಪಂಚಿಕವಾಗಿ ಮಂಕಾಗಿ ಕಂಡರೂ ಸಹ ಪಾರಮಾರ್ಥಿಕವಾಗಿ ಸಾಕಷ್ಟು ಬೆಳೆದ ಜೀವಿ. ಹಾಗೆಯೇ ಮರುಳ ಮುನಿಯ ಮರುಳ ಹಾಗೆ ಆಗ್ತಾನೆ. ಏಕೆ ಅಂತ ಹೇಳಿದರೆ ಮುನಿಯ ಅಂತ ಹೇಳಿದರೆ ಮನನಶೀಲನಾದಂತಹ ಮುನಿ. ಅಂತಹ ಮುನಿ ಸ್ಥಿತಪ್ರಜ್ಞಕ್ಕೆ ಹೋಲಿಸ್ತಾರೆ ಭಗವದ್ಗೀತೆಯಲ್ಲಿ. ಇಂತಹ ಮುನಿ ಮರುಳನಾಗ್ತಾನೆ ಅಂತ ಹೇಳಿದರೆ ಒಂದು ಘಟನೆಯಲ್ಲಿ ವೇದಾಂತ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಅವಧೂತ ಸ್ಥಿತಿ ಅಂತ ಒಂದು ಹೇಳ್ತಾರೆ. ಅವಧೂತ ಸ್ಥಿತಿಯಲ್ಲಿ ಪ್ರಾಪಂಚಿಕವಾಗಿ ಎಲ್ಲರ ಕಣ್ಣಿಗೂ ಹುಚ್ಚನಾಗೇ ಕಾಣ್ತಾನಂತವನು. ಅಂದರೆ ಮರುಳ ಮುನಿಯ ಅಂತ ಹೇಳಿದರೆ ಮುನಿಯ ಮರುಳಾಗಿದ್ದಾನೆ. ಪ್ರಾಪಂಚಿಕ ದೃಷ್ಟಿಯಲ್ಲಿ ಮರುಳನೇ, ಆದರೆ ಅವನ ಅನುಭವದ ದೃಷ್ಟಿಯಲ್ಲಿ ಹೆಚ್ಚಿನ ಶ್ರೀಮಂತ. ಅವನ ಮಾತುಗಳು ಯಾವ ತರಹ ಇದೆ ಅಂಥೇಳಿ ಸ್ವಲ್ಪ ನೋಡೋಣ. ಅದ್ರ ಬೆಳಕಿನಲ್ಲಿ ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ಳೋಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಾವೆಲ್ಲ ಇಲ್ಲಿ ಸೇರಿರತಕ್ಕಂಥವರು ಸಾಧಕರು. ಸಾಮಾನ್ಯ ಸ್ಥಿತಿಯಿಂದ ನಿಜವಾದ ಮಾನವನಾಗಿ ದೈವ ಮಾನವನ ಹಂತಕ್ಕೆ ಬೆಳಿಬೇಕು ಅಂಥೇಳಿ ಇಂಥ ಸತ್ಸಂಗಗಳಲ್ಲಿ ಭಾಗವಹಿಸಿ ನಮ್ಮನ್ನು ನಾವು ತಿದ್ಕೊಳ್ತಕ್ಕಂತಹ ಒಂದು ಕಾರ್ಯಕ್ಕೆ ನಿರತರಾಗಿರ್ತಕ್ಕಂಥವ್ರು ನಾವೆಲ್ಲ. ನಾವು ಮಾಡಬೇಕಾಗಿರತಕ್ಕಂಥ ಮೊದಲನೇ ಚಿಂತನೆ ಏನು ಅಂತ ಹೇಳಿದರೆ
ಈ ಪ್ರಪಂಚ ಯಾವ ಸ್ಥಿತಿಲಿ ಇದೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಸಾಧಕನ ಒಂದು ಕಾಯಕ ಸರಿಯಾಗಿ ಸಾಗಬೇಕಾದ್ರೆ ಪ್ರಪಂಚದ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಅಂತಹ ಪ್ರಪಂಚದ ಸ್ಥಿತಿ ಹೊರಮುಖವಾಗಿ ಒಂದು ದೃಷ್ಟಿಯಲ್ಲಿ ನೋಡಿದರೆ ನಮಗೆ ಕಾಣ್ತಕ್ಕಂಥದ್ದು ನವನಾಗರಿಕತೆಯ ಪ್ರಪಂಚ. ಏನೆಲ್ಲ ಸಾಧನೆಗಳನ್ನು ಹೊಂದಿ ವಿಜ್ಞಾನದ ಕೊಡುಗೆಗಳನ್ನೆಲ್ಲ ಸ್ವೀಕರಿಸಿ ಯಾವ ಸೌಲಭ್ಯಕ್ಕೂ ಕೊರತೆ ಇಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಹೊರಗಿನ ಜೀವನವನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಅದೇ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ನಮ್ಮಲ್ಲಿ ಏನೇನೂ ಬಂಡವಾಳ ಇಲ್ಲ. ಇದನ್ನು ಕುರಿತು ಒಂದು ಪದ್ಯದಲ್ಲಿ ಬರೀತಾನೆ ಮುರಳಮುನಿಯ. ಏನು ಬರೀತಾನೆ? ಏನೇನೋ ನಡೆದಿಹವು ಮನುಷ್ಯ ಸಿದ್ಧಿಯಲಿ, ಯಾನಗಳು ಯಂತ್ರಗಳು ರಸ ನಿರ್ಮಿತಿಗಳು, ಬಾನುಗೋಳ ಕೇಣಿ ಕಟ್ಟಲೆಳೆಸುವ ಮನುಜ ತಾನಿಳಿಯುತಿಹನೇಕೋ ಮರುಳಮುನಿಯ. ಒಂದು ಕಡೆ ನೋಡಿದರೆ ಪರಾಕಾಷ್ಠ ಸ್ಥಿತಿಯನ್ನು ಮುಟ್ಬಿಟ್ಟಿದ್ದೀನಿ, ಎಲ್ಲ ಸೌಲಭ್ಯಗಳು ನನಗೆ ಕರಗತವಾಗಿಬಿಟ್ಟಿವೆ ಅಂಥೇಳಿ ಬೀಗಬಹುದು. ಆದರೆ ಸರಿಯಾದ ಯಥಾರ್ಥ ತಿಳ್ಕೊಳ್ಳೋಕೆ ಹೋದರೆ ಇವನು ಬೆಳೀತಾ ಇದ್ದಾನ ಅಂತ ನೋಡಿದರೆ ಬೆಳೀತಾ ಇಲ್ಲ, ಇಳೀತಾ ಇದ್ದಾನೆ. ಅದನ್ನೇ ಅವರು ಎಚ್ಚರಿಸ್ತಾರೆ. ಈಗಿನ ಮಾನವನ ಪ್ರಗತಿ, ಮನುಕುಲದ ಒಂದು ಬೆಳವಣಿಗೆ ಈ ಸ್ಥಿತಿಲಿದೆ ಅಂಥೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನೇನೋ ನಡೆದಿಹವು ಮನುಷ್ಯ ಸಿದ್ಧಿಯಲ್ಲಿ, ಅಸಾಧ್ಯವಾದ್ದೆಲ್ಲ ಮನುಷ್ಯ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದರಿಂದ ಏನೇನೋ ನಡೆದಿರತಕ್ಕಂತಹ ಮನುಷ್ಯ ಸಿದ್ಧಿಯಲ್ಲಿ ಏನೇನು ಅಂತ ಪರಿಚಯ ಮಾಡಿಸ್ತಾರೆ. ಯಾನಗಳು, ಯಂತ್ರಗಳು, ರಸ ನಿರ್ಮಿತಿಗಳು, ಎಲ್ಲ ಕಾರ್ಯಯಂತ್ರಗಳಿಂದಲೇ ಮಾಡಿಸ್ಕೊಳ್ತಾನೆ. ಎಂತಹ ಕಾಯಿಲೆ ಬಂದರೂ ಹುಷಾರು ಮಾಡ್ಕೊಳ್ತಾನೆ. ಹಾರ್ಟ್ ಬೇಕಾದ್ರೆ ಚೇಂಜ್ ಮಾಡ್ತಾರೆ, ಇನ್ನು ಕೆಲವಾರು ದಿವಸ ಹೋದರೆ ತಲೆನೂ ಚೇಂಜ್ ಮಾಡಿಬಿಡ್ತಾರೇನೋ ಗೊತ್ತಿಲ್ಲ. ಇಷ್ಟೊಂದು ಸಾಧನೆ ಆಗಿ ಸಿದ್ಧಿ ಆಗಿರತಕ್ಕಂಥವನು ಅಷ್ಟಕ್ಕೆ ಸ್ಟಾಪ್ ಆಯ್ತು ಅಂದ್ರೆ ಇಲ್ಲ. ಬಾನುಗೋಳ ಕೇಣಿ ಕಟ್ಟಲೆಳೆಸುವ ಮನುಜ, ಸೂರ್ಯಮಂಡಲಕ್ಕೆ ಒಗ್ಗ ಹಾಕ್ತಾ ಇದೆ, ನಾನು ಅಲ್ಲಿಗೂ ಹೋಗಿ ಬರ್ತೀನಿ ಅಂಥೇಳಿ ಇವನು ಸಾಹಸ ಕಾರ್ಯ ಇನ್ನೂ ನಿಂತಿಲ್ಲ. ಇಷ್ಟೆಲ್ಲ ಆದರೂ ಸಹ ತಾನಿಳಿಯುತ್ತಿಹನೇಕೋ ಮರುಳ ಮುನಿಯ, ಯಾಕೆ ಅವನು ಕೆಳಗಿಳಿತಿದ್ದಾನಲ್ಲ ಅಂತ ಪ್ರಶ್ನೆ ಹಾಕ್ತಾನೆ. ಯಾಕೆ ಕೆಳಗಿಳಿತಾ ಇದ್ದಾನೆ ಎನ್ನೋ ಪ್ರಶ್ನೆಗೆ ಉತ್ತರವಾಗಿ ಮತ್ತೆರಡು ಪದ್ಯ ಹಂಚ್ಕೊಳ್ತಾನೆ ನಮ್ಮ ಜೊತೆಲಿ. ಆ ಪದ್ಯಗಳೇನಿದೆ ನೋಡೋಣ. ಇಳಿತಾ ಇರತಕ್ಕಂಥ ಮನುಷ್ಯನಿಗೆ ತಾನು ಇಳಿತಾ ಇದ್ದೀನಿ ಅದು ಗೋಚರವೇ ಆಗಲ್ಲ. ತಾನು ಅಭ್ಯುದಯ ಸ್ಥಿತಿಲಿದ್ದೀನಿ ಅಂತಲೇ ನಾನು ತಿಳ್ಕೊಂಡಿದ್ದಾನೆ. ಅದೇ ಗುಂಗಿನಲ್ಲಿ ಎಲ್ಲವನ್ನೂ ಅನುಭವಿಸ್ತಾ ಇದ್ದಾನೆ. ಅದು ನಿಜವಾಗೂ ಅರ್ಥ ಮಾಡ್ಕೊಳ್ಳೋದ ಕಡೆ ಗಮನ ಹರಿಸಿದರೆ ನಾವು ಬೆಳೀತಾ ಇಲ್ಲ, ಇಳಿತಾ ಇದ್ದೀವಿ. ಇಳಿತಾ ಇರೋದಕ್ಕೇನು ಕಾರಣ? ಸರಿಯಾದ ತಿಳುವಳಿಕೆ ನಮ್ಮಲ್ಲಿಲ್ಲ ಅಂತಾನೆ. ನಾವು ಇಳಿತಾ ಇರೋದಕ್ಕೆ ಕಾರಣ ಏನೋ? ಅಜ್ಞಾನ. ಸರಿಯಾದ ತಿಳುವಳಿಕೆ ನಮ್ಮಲ್ಲಿಲ್ಲ. ಆ ತಿಳುವಳಿಕೆ ಯಾವುದು ಮನುಷ್ಯ ಪಡ್ಕೋಬೇಕಾದ್ದು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾನೆ. ಎರಡು ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವವೊಂದು ಲೋಕದ ಮಾಯೆಯೊಂದು, ಮರೆಯಲಾಗದದೊಂದನೂ ನಿಚ್ಚಮಂ, ಮರೆಯಬೇಡೊಂದನು ಮರುಳ ಮುನಿಯ. ಮನುಷ್ಯ ಅರ್ಥ ಮಾಡಿಕೊಂಡು ಸರಿಯಾದ ಸ್ಥಿತಿಗೆ ಹೆಜ್ಜೆ ಇಡಬೇಕಾದ್ರೆ ಇದು ನಮಗೆಲ್ರಿಗೂ ಗೋಚರವಾಗಬೇಕು ಅಂತಾನೆ. ಯಾವುದು? ಎರಡು ಪಕ್ಕಗಳು ಜೀವನದ ಪಾಂಥಕ್ಕೆ. ಈ ಜೀವನ ಅಂತಕ್ಕಂಥ ರಥಕ್ಕೆ ಎರಡು ಮುಖ. ಎರಡು ಮುಖ ಯಾವುದಪ್ಪ ಅಂತ ಹೇಳಿದ್ರೆ, ಪರಮಾರ್ಥ ಒಂದು, ಲೋಕಮಾಯೆ ಒಂದು. ಲೋಕಮಾಯೆಯಿಂದ ಬಿಡಿಸ್ಕೊಳ್ತಾ ಪರಮಾರ್ಥ ಚಿಂತನೆಯಲ್ಲಿ ತೊಡಗ್ತಾ ಹೋದರೆ ಅವನ ಬದುಕು ಆದರ್ಶವಾಗುತ್ತೆ. ಇಲ್ಲದೆ ಹೋದರೆ ಅವನ ಬದುಕು ಅಧ್ವಾನವಾಗುತ್ತೆ. ಏಕೆಂದರೆ ಪರಮಾರ್ಥ ಚಿಂತನೆ ಮತ್ತು ಲೋಕಮಾಯೆ ಇವೆರಡಕ್ಕೋಸ್ಕರ ನಾವು ಮಾಡಬೇಕಾದ್ದೇನು? ಲೋಕಮಾಯೆಯನ್ನು ಗೆಲ್ಲೋದಕ್ಕೋಸ್ಕರ ಕರ್ತವ್ಯ ಪರಿಪಾಲನೆ. ನಮ್ಮ ಭಾಗಕ್ಕೆ ಬಂದಿರತಕ್ಕಂಥ ವೃತ್ತಿ, ನಾವೇ ಹಮ್ಮಿಕೊಂಡಿರ್ತಕ್ಕಂಥ ಕಸುಬು, ನಾವೇ ಪಡ್ಕೊಂಡಿರ್ತಕ್ಕಂಥ ಜ್ಞಾನ,
ನಾವು ಹುಟ್ಟಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ, ಈ ಕ್ಷೇತ್ರದಲ್ಲಿ, ಈ ಪ್ರಪಂಚದಲ್ಲಿ ನಾನಿರ್ತಕ್ಕಂಥ ಸಂದರ್ಭದಲ್ಲಿ ನಾನೇನು ಕಾಯಕ ಮಾಡಬೇಕು ಅಂಥೇಳಿ ತಿಳ್ಕೊಂಡು ಕರ್ತವ್ಯ ನಿರತನ ಆಗ್ತಕ್ಕಂಥದ್ದು ಮೊದಲನೇ ಅಂಶ. ಆ ಕರ್ತವ್ಯ ನಿರತನಾದಾಗ ಲೋಕ ಮಾಯೆಯಿಂದ ಬಿಡಿಸ್ಕೊಳ್ತಾನೆ. ಇಲ್ಲದೆ ಹೋದರೆ ಲೋಕ ಮಾಯೆ ಅಷ್ಟು ಸುಲಭ ನಮ್ಮನ್ನು ಬಿಟ್ಕೊಡಲ್ಲ. ಮತ್ತೊಂದು ಮುಖ ಯಾವುದು? ಪರಮಾರ್ಥ ಚಿಂತನೆ. ಪರಮಾರ್ಥ ಚಿಂತನೆ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಹೇಳೋದಾದರೆ, ಎಷ್ಟೇ ಕರ್ತವ್ಯಗಳ ಭಾರ ಇದ್ದು ನಮ್ಮ ಜವಾಬ್ದಾರಿ ಇದ್ರೂ ಸಹ ಆ ಮಧ್ಯೆ ಸ್ವಲ್ಪ ಸಮಯ ಮಾಡಿಕೊಂಡು ಅಷ್ಟೋ ಇಷ್ಟೋ ಮಿತಗೊಳಿಸಿ ಈ ಸಾಧನೆಗೆ ಇಳಿಬೇಕು. ಈ ಸಾಧನೆಗೆ ಇಳೀತಾ ಪರಮಾರ್ಥ ಚಿಂತನೆಯಲ್ಲಿ ತೊಡಗ್ತಾ ಹೋದರೆ ಅವನಿಗೆ ಗೋಚರವಾಗುತ್ತೆ ಕರ್ತವ್ಯ ಪರಿಪಾಲನೆಗೆ ಎಷ್ಟು ಗಮನ ಕೊಡಬೇಕೋ ಅಷ್ಟೇ ಗಮನ ಪರಮಾರ್ಥ ಚಿಂತನೆಗೂ ಕೊಡಬೇಕು. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು, ಪರಮಾರ್ಥ ಚಿಂತನೆಗೆ. ನಮ್ಗೆ ಯಾವುದಕ್ಕೆ ಬೇಕಾಗಿಲ್ವೋ, ಯಾವುದು ನಮಗೆ ಅಲರ್ಜಿನೋ ಅದೇ ನಿಜವಾಗ ನಮಗೆ ಶ್ರೇಯಸ್ಕರವಾದ್ದು. ಇಂಥದ್ರಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ನಾವು ಪರಮಾರ್ಥ ಚಿಂತನೆ ತೊಡಗದಲ್ಲೇ ಹೋದರೆ ನಮ್ಮ ಜೀವನ ಬರಡು. ಕರ್ತವ್ಯ ಪರಿಪಾಲನೆ ಮಾಡಿ ಲೋಕಮಾಯಿಂದ ಬಿಡಿಸ್ಕೊಳ್ದೆ ಹೋದರೆ ನಮ್ಮ ಜೀವನ ಕೊರಡು. ನಮ್ಮ ಜೀವನ ಕೊರಡು ಆಗಬಾರ್ದು, ಬರಡು ಆಗಬಾರ್ದು ಅಂತ ಹೇಳಿದರೆ ಮರಳ ಮುನಿಯ ಆದೇಶವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಂಥ ತಿಳುವಳಿಕೆ ನಮಗೆ ಬರದಲೇ ಇರೋದಕ್ಕೆ ಕಾರಣ ಏನು ಅಂತ ಮತ್ತೊಂದು ಪದ್ಯದಲ್ಲಿ ಹೇಳ್ತಾನೆ. ಈ ತಿಳುವಳಿಕೆ ನಮಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಸಹ ಕರ್ತವ್ಯ ಪರಿಪಾಲನೆ ದೃಷ್ಟಿಯೂ ನಮ್ಮಲ್ಲಿ ಕಡಿಮೆ, ಪರಮಾರ್ಥ ಚಿಂತನೆಯಂತೂ ಇಲ್ಲ ಅಂತಲೇ ಹೇಳಬಹುದು. ಅದಕ್ಕೆ ನಮ್ಮನ್ನು ಸರಿಪಡಿಸಿ ಆ ಸ್ಥಿತಿಗೆ ಏರೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಬಹಳ ಹುಷಾರಾಗಿರು ಅಂತ ಹೇಳ್ತಾನೆ. ಯಾಕೆ ಹುಷಾರಾಗಿರಬೇಕು ಅಂತ ಹೇಳಿದರೆ ಮುಂದಿನ ಪದ್ಯ ನೋಡೋಣ. ಸರಸ್ವತಿಯ ಛತ್ರ ಬಳಿಯಿರೆ ತೊರೆದು ದೂರದ ಸಿರಿದೇವಿ ಅಂಗಡಿಯ ನರಸಿ ತಟವಟಿಸಿ ಹೊರಹೊಳಪಿನ ಆಸೆಯಿಂದೊಳಮೊಬ್ಬನೊಬ್ಬುವನು ಕುರುಡನೋ ಕಂಡವನೋ ಮರುಳ ಮುನಿಯ. ಸರಸ್ವತಿಯ ಛತ್ರ, ಜ್ಞಾನ ಭಂಡಾರ, ಆನಂದದ ನಿಧಿ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ನಮ್ಮೆಲ್ಲರ ಆಂತರ್ಯದಲ್ಲೂ ಗುಪ್ತವಾಗಿ ಇಟ್ಟು ಕಳಿಸಿದ್ದಾನೆ ಪರಮಾತ್ಮ. ಅದರ ಕಡೆ ನಮ್ಮ ಗಮನ ಇಲ್ಲ. ತನ್ನ ಜೊತೆಲೇ ಇದ್ರೂ ಸಹ ಅದ್ರ ಕಡೆ ಗಮನ ಇಲ್ಲದೆ ತೊರೆದು, ಅದು ನಮಗೆ ಬೇಕಿಲ್ಲ. ಮತ್ತು ತೊರೆದು ಏನು ಮಾಡ್ತಾ ಇದ್ದೀವಿ? ಹೊರಹೊಳಪಿನ ಆಸೆಯಿಂದ ಒಳಮೊಬ್ಬನೊಬ್ಬುವನು. ಹೊರಗಡೆ ಪ್ರಪಂಚ ಹೇಗಿದೆ? ಥಳ ಥಳ ಹೊಳಿತಾ ಇದೆ. ಮಾಯಾ ಬಜಾರ್, ಈಗಿನ ಕಾಂಪ್ಲೆಕ್ಸು, ಸೂಪರ್ ಬಜಾರ್ಗಳು, ಮಾಲ್ಗಳು, ಕಾಂಪ್ಲೆಕ್ಸ್ಗೆ ಹೋಗ್ರಿ, ಹೇಗಿದೆ ಅಲ್ಲೇ ಆಕರ್ಷಣೆ. ಬೇಕಾದ ತಗೊಂಡಿರಲ್ಲ, ಬೇಡವಾದ್ದೆಲ್ಲ ಗಾಡೀಲಿ ತುಂಬ್ಕೊಂಬರ್ತೀರ, ಮನೆ ತುಂಬ ಇಟ್ಕೊಂಡಿರ್ತೀರ. ಯಾಕೆ? ಇಂಥ ಒಂದು ಮಾಯಾ ಬಜಾರ್ನಲ್ಲಿ ನಾವೆಲ್ಲ ಸಿಕ್ಕಾಕೊಂಡು. ದೂರದ ಸಿರಿದೇವಿ ಅಂಗಡಿ ಇದು, ನಮಗೆ ಆಕರ್ಷಿಸಿ ಕೈ ಬೀಸಿ ಕರೀತಾ ಇರತಕ್ಕಂಥ ಸಿರಿದೇವಿ ಅಂಗಡಿ. ಅದಕ್ಕೆ ಕನ್ನಡವಾಗಿ ಕಂಪ್ಯೂಟರ್ ಸೈನ್ಸ್ ಲಕ್ಷಾಂತರ ರೂಪಾಯಿ ದುಡ್ಡು ಬಂದು ನಿಮ್ಮ ಪಾದದಡಿನೇ ಬೀಳುತ್ತೆ. ಎಂಜಾಯ್ ಮಾಡೋಕೆ ಮಾತ್ರ ಟೈಮ್ ಇಲ್ಲ, ಅಷ್ಟೇ ಆಗಿರೋದು ದೋಷ. ಆದರೆ ಇಂತಹ ಸರಸ್ವತಿಯ ಛತ್ರಕ್ಕೆ ಜ್ಯೋತಿ ನಿನ್ನೊಳಗೆ ಇಟ್ಕೊಂಡು ಹೊರಹೊಳಪಿಗೆ ನೀನು ಆಸೆ ಬಿದ್ದಿದೆಯಾ ಅಂಥೇಳಿ ಎಚ್ಚರಿಸ್ತಾನೆ. ಇಂತಹ ಸ್ಥಿತಿಯಲ್ಲಿ ನಾವು ಬಹಳ ಎಚ್ಚರದಿಂದ ಮುಂದೆ ಸಾಗಿದರೆ ಈ ಪ್ರಪಂಚದಲ್ಲಿ ಯಾವ ದೃಷ್ಟಿಯಿಂದ ಜೀವನ ನಡೆಸ್ಬೇಕು ನಾವು? ಒಂದು ಪದ್ಯದಲ್ಲಿ ಒಂದು ರೀತಿ ಹೇಳುತ್ತೆ, ಇನ್ನೊಂದು ಪದ್ಯದಲ್ಲಿ ಇನ್ನೊಂದು ರೀತಿ ಹೇಳುತ್ತೆ. ನಮ್ಮನ್ನೇ ನಾವೇನೋ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿಲ್ಲ. ಆದರೆ ಈ ಮಾನವನ ಮಹಾಯಾತ್ರೆಯಲ್ಲಿ ಈಗ ನಾವು ನಡೆಸ್ತಾ ಇರತಕ್ಕಂಥ ಮನುಷ್ಯ ಜನ್ಮದಲ್ಲಿ ಇದರ ಕತೆ ಎಷ್ಟು, ಇದರ ಸತ್ವ ಎಷ್ಟು ಅಂಥೇಳಿ ಮತ್ತೊಂದು ಪದ್ಯದಲ್ಲಿ ಹೇಳ್ತಾನೆ. ಆ ಸತ್ವ ಎಷ್ಟು ಅಂತ ಹೇಳೋದಾದರೆ, ಬೆತ್ತಲೆಯೇ ನೀಂ ಬಂದೆ ಬೆತ್ತಲೆಯೇ ನೀಂ ಪೋಪೆ
ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ. ಚಟ್ಟಕ್ಕೆ ನಿನ್ನ ನೇರಿದ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ನಾವು ಬಂದಿದ್ದು ಹೇಗೆ, ಹೋಗೋದು ಹೇಗೆ? ಬೆತ್ತಲೇ ನೀಂ ಬಂದೆ, ಬೆತ್ತಲೇ ನೀಂ ಪೋಪೆ. ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ. ಎಷ್ಟು ಉನ್ನತ ಮಟ್ಟದ ಸುಖ ಸಿಗುತ್ತೆ ಅಂತ ಹೇಳಿ ದಿವಸ ಇದ್ರ ಹಣೆ ಬರ ಎಷ್ಟು ದಿವಸ? 4 ದಿವಸ. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ. ಇದು ಖಚಿತ ತಾನೆ? ಯಾರ ತಪ್ಪಿಸ್ಕೊಳಕ್ಕಾಗತ್ತಾ? ಚಟ್ಟಕ್ಕೆ ಏರಿಸ್ತಕ್ಕಂಥದ್ದು ಮರಣದ ಬಾಯಿಗೆ ಹೋಗ್ತಕ್ಕಂಥದ್ದು ತಪ್ಪಿದ್ದೇನಲ್ವಲ್ಲ. ಅದಕ್ಕೆ ಮುಂಚೆಲೇ ಎಚ್ಚರವಾಗಿ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರಳ ಮುನಿಯ. ಯಾವಾಗ ನಂದು 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 ಅಂಥೇಳಿ ರಾಶಿ ಹಾಕ್ಕೊಂಡು ಭದ್ರವಾಗಿ ಅದ್ರ ಮೇಲೆ ಸೀಲ್ ಹೊತ್ಕೊಂಡು ಕೂತಿದೆಯಲ್ಲ, ಬಿಟ್ಕೊಡಲ್ಲ ಅಂಥೇಳಿ ಮೊದಲೇ ಕಿತ್ತೆಸ್ಬಿಡು, ಇಲ್ಲದೆ ನಿನ್ನೆ ಬಂಧನವೇ. ಎಂಥ ಬಂಧನ ಇದು! ಸೊತ್ತ ಮೇಲೂ ಬಂದ್ಬಿಡಲ್ಲ. ಇಲ್ಲಿ ಬಿಡದಲ್ಲಿರೋದಷ್ಟೇ ಅಲ್ಲ, ಈಗ ಆಕರ್ಷಿಸಿ ಕರಿತಾ ಇರೋದಷ್ಟೇ ಅಲ್ಲ, ಸತ್ತ ಮೇಲೂ ಸಹ ನಮ್ಮನ್ನು ಬಿಡಲ್ಲ. ಇಂಥ ನಮ್ಮ ನಿಜ ಸ್ಥಿತಿಯನ್ನು ತಿಳಿಸ್ತಾ ಇದ್ದಾನೆ ಮರಳ ಮನೆಯ. ಇಲ್ಲಿ ನೀನು ಬಂದಿದ್ದು ಹೇಗೆ, ನೀನು ಹೋಗೋದು ಹೇಗೆ, ಈ ವಿಜೃಂಭಣೆಯೆಲ್ಲ ಎಷ್ಟು ದಿವಸ, ಯಾತಕ್ಕೋಸ್ಕರ ಇದಕ್ಕೋಸ್ಕರ ಪರಿತಪಿಸ್ತೀಯ, ನೀನು ಆದಷ್ಟು ಬೇಗ ಇದರಿಂದ ಹೊರಬಾ ಅಂತ ಹೇಳ್ತಾ ಇದೆ. ಇಂತಹ ಹೊರಬರ್ತಕ್ಕಂತಹ ಹಾದಿಯಲ್ಲಿ ಇವನು ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ರಾಶಿ ನೋಡೋದಾದ್ರೆ ಅವನೇ ಹೇಳ್ಕೊಳ್ತಾನೆ, ಮರುಳ ಮುನಿಯನ ತಮ್ಮ ನಾನು ಅಂತ ಹೇಳಿ. ಏನು ಹೇಳ್ತಾನೆ ಅವನು? ಮರುಳ ಮುನಿಯನು ನಾನು ಮಂಕುತಿಮ್ಮನ ತಮ್ಮ, ಕೊರೆಗೆ ನೆದೆ ತಿತ್ತಿಯೊಳಗೆ ತುಂಬಿಹುದು. ಸುರಿವೆನದನೆಲ್ಲಿ ಸಾಧುಗಳು ಸರಿಪೇಳರೆ, ಗುರುವಲೇ ಜಗ ನಮಗೆ ಮರುಳ ಮುನಿಯ. ಇಷ್ಟೆಲ್ಲ ಅವರ ಅನುಭವನ ಹಂಚ್ಕೊಳ್ತಕ್ಕಂಥ ಸ್ಥಿತಿ ಬರಬೇಕಾದ್ರೆ ಎಲ್ಲಿ ಕಲ್ತ್ಕೊಂಡ ಇದೆಲ್ಲ, ಎಲ್ಲಿಂದ ಬಂತು? ಈ ಪ್ರಪಂಚದಲ್ಲೇ ಅವನು ಕಲ್ತ್ಕೊಂಡಿದ್ದಿಲ್ಲೂ ಬೇರೆ ಅಲ್ಲ. ಅದಕ್ಕೆ ಪ್ರಪಂಚದಲ್ಲಿ ಕಲಿಬೇಕು ಅನ್ನೋ ಭಾವನೆ ನಮ್ಮಲ್ಲಿ ತೀವ್ರವಾಗಿರಬೇಕು. ಎಷ್ಟು ಅಸಹ್ಯವಾಗಿದ್ರೂ, ಎಷ್ಟು ನಶ್ವರವಾದ ಜೀವನವಾದರೂ, ಎಷ್ಟೇ ಬಿಟ್ಟು ಹೋಗ್ತಕ್ಕಂಥದ್ದಾದರೂ ಇರೋವರೆಗೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಪಾಠ ಕಲಿಬೇಕು ನಾವು. ಈ ತರಹ ನಾನು ಕಲ್ತ್ಕೊಂಡು ಜಗತ್ತೇ ನನ್ನ ಗುರು ಅಂತ ಅಂದ್ಕೊಂಡು ನಾನು ನನ್ನ ಎದೆ ಒಳಗೆ ಏನು ತುಂಬಿಕೊಂಡಿದ್ದೀನೋ ಅದನ್ನೆಲ್ಲ ಇಲ್ಲಿ ಸುರಿತಾ ಇದ್ದೀನಿ. ಆ ಸುರಿತಾ ಇರೋದನ್ನು ನೀವು ಎಷ್ಟೆಷ್ಟು ಅವಕಾಶ ಬಳಸ್ಕೊಂಡು ಉತ್ತೀರ್ಣರಾಗ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾರೋ? ಮಂಕುತಿಮ್ಮನ ತಮ್ಮ ಮರುಳ ಮುನಿಯ. ಮರುಳ ಮುನಿಯನು ನಾನು ಮಂಕುತಿಮ್ಮನ ತಮ್ಮ, ಸುರಿವ ನನ್ನದನ್ನೆಲ್ಲ ನನ್ನ ಚೀಲದಲ್ಲಿರುವ ಪುರುಳೆಗಳ ಸರಿ ನೋಡಿಕೊಡುವ ಸಜ್ಜನಿರಿಹರೇ ಲೋಕದಲ್ಲಿ, ಶರಣೆಪ್ಪೆನವರಿಂಗೆ ಮರುಳ ಮುನಿಯ. ನಾನೇ ಶ್ರೇಷ್ಠ, ನಾನು ಹೆಚ್ಚು ಬುದ್ಧಿವಂತ ಅಂತ ಹೇಳ್ಕೊಳ್ತಾ ಇಲ್ಲ. ನಾನು ತಿಳ್ಕೊಂಡಿರೋದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಒದಗಿಸ್ತಾ ಇದ್ದೀನಿ. ಸರಿ ನೋಡಿ ನಂದೇನಾದರೂ ತಪ್ಪು ಇದ್ರೆ ತೋರಿಸ್ಕೊಡ್ರಪ್ಪ, ಅಂಥವನ್ನೇ ನಾನು ಶರಣಾಗ್ತೀನಿ. ಆ ಶರಣಪ್ಪ ಶರಣೆಪ್ಪೆನವರಿಂಗಿ, ಇವ್ರ ದೋಷ ತೋರಿಸ್ಕೊಟ್ಟವರಿಗೆ ನಾನು ಶರಣಾಗ್ತೀನಿ ಅಂತ ಹೇಳ್ತಾರೆ. ನೋಡಿ, ಇದು ಒಂದು ದೊಡ್ಡ ಗುಣ. ಸಾಕಷ್ಟು ಬೆಳೀಬಹುದು ಮನುಷ್ಯ, ಎಂಥ ಅಭ್ಯುದಯ ಸ್ಥಾನಕ್ಕೆ ಬೇಕಾದ್ರೂ ಹೋಗಬಹುದು. ಯೋಗ ಮಾರ್ಗವನ್ನು ಪ್ರವೇಶಿಸಿ ಮುಂದೆ ಸಾಗತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬಹುದು. ಆದರೆ ಅದರ ಜೊತೆಲೇ ಬರುತ್ತಂತೆ ಅಹಂಕಾರ ಅಂತಕ್ಕಂಥದ್ದು. ಅಹಂಕಾರ ಏನೆಲ್ಲ ಸಾಧನೆ ಮಾಡಿರ್ತಕ್ಕಂಥವನ್ನೂ ಬಿಡಲ್ಲ. ಯಾವ ಸಂದರ್ಭದಲ್ಲಾದರೂ ಇದು ನಮ್ಮನ್ನು ಹಿಂದಕ್ಕೆ ತಳ್ತಕ್ಕಂಥದ್ದೇ, ಅಧಃಪತನಕ್ಕೆ ಕೊಂಡೊಯ್ತಕ್ಕಂಥದ್ದೇ ಅಂತೇಳಿ ಮೊದಲೇ ತಿಳ್ಕೊಂಡು ಅದನ್ನ ಹತ್ರ ಸೇರಿಸ್ಕೋಬೇಕಾದ್ರೆ ನಾವು ಹುಷಾರಾಗಿದ್ದು, ಸೇರಿರ್ತಕ್ಕಂಥ ಸಂದರ್ಭದಲ್ಲೂ ಬಹಳ ಉಪಾಯವಾಗಿ ಹೊರಹಾಕಿ ಅಹಂಕಾರದಿಂದ ಹೊರಬಂದಾಗ ಮಾತ್ರವೇ ನಮ್ಮ ಸೇವಾ ಕಾರ್ಯ ಸರಿಯಾಗದು. ಯಾವ ಕೆಲಸಕ್ಕೆ ನಾವೆಲ್ಲ ಸೇರಿದೀವಿ ಇವತ್ತು? ಸೇವಾ ವಿಭಾಗ ಏರ್ಪಾಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ
3 ತಿಂಗಳು ಒಂದು ಸಾರಿ ನಡೆಯತಕ್ಕಂಥ TOS ಈ ಒಂದು ಸಮಾವೇಶದಲ್ಲಿ ಇಲ್ಲಿ ಸೇರಿ ನಾವು ಮಾಡತಕ್ಕಂಥ ಚಿಂತನೆ ಏನೋ ಸೇವೆ ಸೇವೆ ಸೇವೆ. ಮನುಷ್ಯ ಹುಟ್ಟಿರೋದೇ ಸೇವೆ ಮಾಡೋದಕ್ಕೋಸ್ಕರ. ತಾನು ಆರ್ಜಿಸಿರತಕ್ಕಂಥದ್ದು ಎಲ್ಲವನ್ನು ತಾನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬೇಕೋ ಅಷ್ಟು ಜೀರ್ಣಿಸ್ಕೊಂಡು ಉಳಿದಿದ್ದನ್ನೆಲ್ಲ ಸಮಾಜಕ್ಕೆ ಧಾರೆ ಎರಿಬೇಕು. ಈ ತತ್ವ ಮೂಡಿದಾಗ ನಾವೆಲ್ಲ ಇಂಥ ಕ್ಷೇತ್ರಕ್ಕೆ ಬರ್ತೀವಿ, ಹಂಚ್ಕೊಳ್ಳೋದಕ್ಕೂ ಮುಂದಾಗ್ತೀವಿ. ಆದರೆ ಇಷ್ಟೆಲ್ಲ ಹಂಚ್ಕೊಳ್ತಾ ಇದ್ರೂ ಸಹ ನಿಜವಾದ ಸೇವೆಯ ಲಕ್ಷಣ ಏನು ಅಂತಕ್ಕಂಥದ್ದು ಇನ್ನೆರಡು ಪದ್ಯದಲ್ಲಿ ಹೇಳ್ತಾನೆ ಮರುಳಮುನಿಯ. ಸೇವೆಗಿರಬೇಕಾಗಿರತಕ್ಕಂಥ 2 ವಿಶೇಷ ಗುಣಗಳು ಯಾವುದು ಅಂಥೇಳಿ ನಮ್ಮ ಮುಂದಿಡ್ತಾನೆ. ಅದರಲ್ಲಿ ಮೊದಲನೇ ಪದ್ಯ ಹೇಳ್ತಾನೆ, ಹರಿಭಜನೆಯಾನಂದ ಕಿರಿಮಕ್ಕಳಾನಂದ. ಹರಿಭಜನೆಯಾನಂದ ಕಿರಿಮಕ್ಕಳಾನಂದ. ಸರಸಗೀತಾನಂದ ಕರುಣಾನಂದ. ಸರಸಗೀತಾನಂದ ಕರುಣೆಯಾನಂದ. ಪರಕಾರ್ಯದಾನಂದ ನಿಸ್ವಾರ್ಥದಾನಂದ. ಪುರುಷ ಹರುಷಂಗಳಿವು ಮಂಕುತಿ ಮರುಳ ಮುನಿಯ. ಪುರುಷ ಹರುಷಂಗಳಿವು ಮರುಳ ಮುನಿಯ ಅಂದರೆ ಪುರುಷನಿಗೆ ಆನಂದವನ್ನು ಕೊಡ್ತಕ್ಕಂಥವು, ಹರ್ಷವನ್ನುಂಟು ಮಾಡ್ತಕ್ಕಂಥದ್ದು ಯಾವ ಸೇವೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಚಿಕ್ಕ ಮಕ್ಕಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಹರಿಭಜನೆಯ ಆನಂದ. ಹರಿಭಜನೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಬೇಕಾದಷ್ಟು ಹಣ ಖರ್ಚು ಮಾಡ್ತಕ್ಕಂಥದ್ದು, ಉತ್ಸವದ ಮಾಡ್ತಕ್ಕಂಥದ್ದು ಎಲ್ಲ ಎಂಥದ್ದು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಆಟ ಆಡ್ದಂಗೆ, ಅದಿನ್ನು ಪ್ರಾರಂಭ. ಕಿರಿಮಕ್ಕಳ ಆನಂದ. ಸರಸಗೀತಾನಂದ ಕರುಣೆಯ ಆನಂದ. ಸಂಗೀತ ಕೇಳಿ ಅದನ್ನು ವಿಫಲವಾಗಿ ಅನುಭವಿಸಿ ಅದರ ಒಂದು ಗುಂಗಿನಲ್ಲಿ ಸೇರಿಕೊಂಡು ಆನಂದ ಹೊಂದ್ತೀವಿ. ಆದರೆ ಇದು ಕರುಣೆಯ ಆನಂದ. ಪರಕಾರ್ಯದ ಆನಂದ ನಿಸ್ವಾರ್ಥದ ಆನಂದ. ಪರಕಾರ್ಯ ಮಾಡೋದಕ್ಕೆ ಮುಂದಾಗ್ತಕ್ಕಂಥದ್ದೇ ಸೇವೆ. ಆ ಸೇವೆ ಯಾವಾಗ ಪರಿಪೂರ್ಣವಾಗುತ್ತೆ, ನಮಗೆ ಸಮಾಧಾನ ಹರ್ಷ ಕೊಡುತ್ತೆ ಅಂತ ಹೇಳಿದ್ರೆ ನಿಸ್ವಾರ್ಥದ ಆನಂದ. ಆ ನಿಸ್ವಾರ್ಥ ಅಂತಕ್ಕಂಥದ್ದು ಯಾವಾಗ ಉಂಟಾಗುತ್ತೋ, ನಾನು ಕೊಟ್ಟಿರೋದು ಸಹ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ತಿಳ್ಕೋಬೇಕು. ನಾನೊಂದು ಊರಿಗೆ ಹೋಗಿ ನಮ್ಮ ಲಾಡ್ಜ್ನಲ್ಲಿ ಒಂದು ಹಾಲ್ನಲ್ಲಿ ಜಾಗ ಆಗಲ್ಲ ಅಂಥೇಳಿ ಒಂದು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ರು. ಅಲ್ಲೋಗಿ ಭಾಷಣ ಮಾಡ್ತಾ ಇದ್ವಿ. ಏನೋ ಸ್ವಲ್ಪ ಬೇಸಿಗೆ ಕಾಲ, ಅಲ್ಲೊಂದು ಫ್ಯಾನು ರನ್ ಆಗ್ತಾ ಇತ್ತು. ಸರಿ, ನಾವು ಭಾಷಣ ಶುರು ಮಾಡಿದೆ, ಎಲ್ಲ ಆಯಿತು. ಆಮೇಲೆ ಯಾರೋ ಹೋಗಿ ಫ್ಯಾನ್ ಆಫ್ ಮಾಡಿದರು. ಒಳ್ಳೆ ಸಮ್ಮರು, ಫ್ಯಾನ್ ಹಾಕಪ್ಪ ಆಫ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಫ್ಯಾನ್ ಮೇಲೆ ಹೆಸರು ಬರೆದಿದ್ದಾರೆ, ಅವ್ರು ಬಂದು ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಕಾಣಲಿ ಅಂತ ಫ್ಯಾನ್ ಆಫ್ ಮಾಡಿದ್ದೀವಿ ಎಂದು. ಇದು ನಮ್ಮ ಸಮಾಚಾರ. ಸೇವೆ ಮಾಡ್ತೀವಿ, ಸಾಕಷ್ಟು ಹಂಚ್ಕೊಳ್ತೀವಿ, ಪುಣ್ಯವೂ ಇಲ್ಲ, ಪುರುಷಾರ್ಥವಿಲ್ಲ. ಆ ಥರ ನಮ್ದಾಗೋಗ್ಬಿಡುತ್ತೆ. ಅಂದರೆ ಯಾವಾಗ ಪರಕಾರ್ಯದ ಆನಂದ ಸಲ್ಲಿಸ್ತಕ್ಕಂಥ ಸೇವೆಯಲ್ಲಿ ಏನಿರಬೇಕು, ನಿಸ್ವಾರ್ಥದ ಆನಂದ. ಇದು ಪುರುಷನಿಗೆ ಹರ್ಷ ಕೊಡೋದು ಅಂತ ಹೇಳ್ತಾನೆ. ಇನ್ನೊಂದ್ರೆ ಹೇಳ್ತಾನೆ ಮುಂದಿನ ಪದ್ಯದಲ್ಲಿ, ಅರುಣೋದಯಾನಂದ ಗಿರಿಶೃಂಗದ ಆನಂದ. ಅರುಣೋದಯಾನಂದ ಗಿರಿಶೃಂಗದ ಆನಂದ. ತೆರೆಯ ಆನಂದ ಹಸುರಿನ ಆನಂದ. ತೊರೆಯ ತೆರೆಯ ಆನಂದ ಹಸುರಿನ ಆನಂದ. ಆಮೇಲೆ ಹೂವು ವೃಕ್ಷಗಳು ಇದೆಲ್ಲ ಬರುತ್ತಲ್ಲ, ಅದು ಮಲರ ತಳಿರ ಆನಂದ ಈ ಸೃಷ್ಟಿ ಆನಂದ. ಮಲರ ತಳಿರಾನಂದ ಈ ಸೃಷ್ಟಿ ಆನಂದ. ನಿರಹಂತೆಯ ಆನಂದ ಮರುಳ ಮುನಿಯ. ಯಾವ್ದು ಮರುಳ ಮುನಿಗೆ ಆನಂದ ಕೊಡ್ತಕ್ಕಂಥದ್ದು ಯಾವುದು? ನಿರಹಂತೆ. ಇದು ಶ್ರೇಷ್ಠ. ಇಷ್ಟೆಲ್ಲ ಆನಂದಗಳನ್ನ ಹೇಳ್ದ. ಯಾವುದು? ಅರುಣೋದಯಾನಂದ, ಗಿರಿಶೃಂಗದ ಆನಂದ. ಪರ್ವತ ಶ್ರೇಣಿಗಳಿಗೆ, ಗಿರಿಶಿಖರಗಳಿಗೆ ಸೂರ್ಯ ಹುಡ್ತಾ ಇದ್ದಾನೆ ಅಂತೇಳಿ ಪರಮ ಸಂತೋಷ, ಇಲ್ಲಿಲ್ಲದ ಆನಂದ. ಹಾಗೆ ತೆರೆಯ ಆನಂದ ಹಸುರಿನ ಆನಂದ. ಈ ಹಸಿರು ಬೆಳೆ ಆಗಬೇಕಾದ್ರೆ
ತೊರೆ ತುಂಬಿ ಹರಿತಾ ಇದ್ದರೆ ಎಷ್ಟು ಸಂತೋಷವ ಹಸಿರು ವೃಕ್ಷಗಳಿಗೆ. ನನಗಿನ್ನು ಜೀವಂತವಾಗಿರ್ತೀನಿ, ಇನ್ನೂ 1 ವರ್ಷ, ನನಗೇನು ಕೊರತೆ ಇಲ್ಲ ಅಂಥೇಳಿ ಆನಂದ ಪಡ್ತವೆ. ಹಾಗೆ ಮಲರ ತಳಿರ ಆನಂದ ಈ ಸೃಷ್ಟಿಯ ಆನಂದ. ಹೂ ಬಿಡ್ತಕ್ಕಂಥ ವೃಕ್ಷಗಳು, ಹರಿದ್ವರ್ಣವನ್ನು ಸೂಸ್ತಾ ಇರತಕ್ಕಂತಹ ಪ್ರಕೃತಿ, ಸೊಬಗನ್ನು ನೀಡ್ತಾ ಇರತಕ್ಕಂಥ ನೇಚರು, ಇದೆಲ್ಲ ಸೃಷ್ಟಿಯ ಆನಂದ. ಅದರ ಮರಳು ಮುನಿನ ಯಾವುದಾನಂದ? ನಿರಹಂತೆಯ ಆನಂದ. ಆ ಹಮ್ಮಿಲ್ದಲೇ ಇರತಕ್ಕಂಥದ್ದೇ ಅವನು ನಿಜವಾದ ಆನಂದ. ಆ ನಿರಹಂತೆ, ನಿಸ್ವಾರ್ಥ, ಇವೆರಡೂ ಬಂದಾಗ ಮಾತ್ರ ನಮ್ಮ ಸೇವೆ ಸಾರ್ಥಕವಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ? ಸೇವೆ ನಮ್ಮನ್ನು ಬಂಧಿಸುತ್ತೆ. ಸೇವೆ ಮಾಡೋದಲ್ಲರಿಗೇನೋ ಒಂದು ತೂಕ ಏನೋ ಹಿಂದಕ್ಕೆ ಹೋಗ್ತಾನೆ. ಸೇವೆ ಮಾಡೋದಲ್ಲರಿಗೇನೋ ಒಂದು ರೀತಿ ಉತ್ತಮ. ಅಂದರೆ ಸೇವೆ ಮಾಡಿ ಅಹಂ ಕಳ್ಕೊಳ್ಳೋದನೆ, ಸ್ವಾರ್ಥವನ್ನು ಬಿಡದಲೆ ಇವೆರಡನ್ನು ಜೊತೆ ಮಾಡ್ಕೊಂಡು ಹೋಗ್ತಾನಲ್ಲ, ಅವನು ಅಜ್ಞಾನಿ ಅಂತಲೇ ಹೇಳಬಹುದು. ಏಕೆಂದರೆ ಇವೆರಡು ಎಂಥ ದೊಡ್ಡ ಪ್ರತಿಬಂಧಕಗಳು ಮನುಷ್ಯಗಿಂತ ನೋಡೋದಾದರೆ, ಅಂತಹ ಪ್ರತಿಬಂಧಕಗಳು ಇವೆರಡೂ. ಇಷ್ಟೆಲ್ಲ ಆದಮೇಲೆ ನಾವು ತಿಳ್ಕೋಬೇಕಾಗಿರತಕ್ಕಂಥ ಮುಖ್ಯವಾದ ಅಂಶ, ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಇಂತಹ ಸರಳವಾಗಿರ್ತಕ್ಕಂಥವನ್ನು ಓದಿ ಇದರಲ್ಲಿರ್ತಕ್ಕಂಥ ಸಂದೇಶವನ್ನು ಗಮನಿಸ್ತಾ ಯಾವ ಸ್ಥಿತಿಗೆ ಹೋಗಬೇಕು ಅಂತ ಹೇಳೋದಾದರೆ, ಸಾಧನೆಗೆ ಕೈ ಹಾಕಬೇಕು. ಸಾಧನೆಗೆ ಕೈ ಹಾಕಬೇಕಾದ್ರೆ 3 ಜನದ ಅನುಗ್ರಹ ಬೇಕು ಅಂತ ಹೇಳ್ತಾನೆ. ಈ 3ರನ್ನು ಭಜಿಸೋ ಮರುಳ ಮುನಿಯ ಅಂತಾನೆ. ಯಾರು 3 ಜನ? ನಾವೆಲ್ಲ ಪ್ರಾಪಂಚಿಕರೇ, ಯಾರು ದಿಟ್ಟಿ ಹೆಜ್ಜೆ ಇಟ್ಟು ಸಾಧಕರಾಗೋದ್ರ ಕಡೆ ಗಮನ ಹರಿಸಿದೀವಿ, ನಾವು ಮುಖ ತಿರುಗಿಸಿದೀವಿ. ಆದರೆ ಹೆಜ್ಜೆ ಇಡಕ್ಕಿನ ಹಿಂದೂ ಮುಂದೆ ನೋಡ್ತಾ ಇದ್ವಿ. ಆ ಹಿಂದೂ ಮುಂದೆ ನೋಡ್ತಕ್ಕಂಥ ಇಂತಹ ಸಾಧಕರಿಗೆ ಒಂದು ಎಚ್ಚರಿಕೆ ಕೊಡ್ತಾನೆ, ನೀವು ಮಾಡಬೇಕಾದ್ದೇನು ಅಂತ. 3 ಜನನ ಭಜಿಸ್ರಿ ಅಂತ ಹೇಳ್ತಾನೆ. ಯಾರು? ರಾಮಚರಿತೆಯದು ಲೋಕಾದರ್ಶ. ರಾಮಚರಿತೆಯದು ಲೋಕದ ಆದರ್ಶ. ಶ್ಯಾಮಸುಂದರನ ಚರಿತೆ ವಿಷಮ ಸಮಯ ನಯ. ಶ್ಯಾಮಸುಂದರ ಚರಿತೆ ವಿಷಮ ಸಮಯ ನಯ. ಸೋಮೇಶ್ವರನ ಚಿಂತೆ ನಿರ್ದ್ವಂದ್ವ ಶಾಂತಿಮಯ. ಸೋಮೇಶ್ವರನ ಚಿಂತೆ ನಿರ್ದ್ವಂದ್ವ ಶಾಂತಿಮಯ. 3ರನ್ನು ಭಜಿಸೋ ಮರುಳ ಮುನಿಯ. ಈ 3 ಜನನ ನಮ್ಮ ಜೀವನದಲ್ಲಿ ಆದರ್ಶವಾಗಿ ತಗೋಬೇಕಂತ. ಶ್ರೀರಾಮನ ಚರಿತ್ರೆ, ಶ್ಯಾಮ್ ಸುಂದರನ ಚರಿತ್ರೆ, ಸೋಮೇಶ್ವರನ ಗಮನ. ಅಂದರೆ ಶ್ರೀರಾಮನ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಸಾಕಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಪರಿಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಲೋಕ ಜೀವನದ ಆದರ್ಶ ಅವನು ಶ್ರೀರಾಮನ ಚರಿತ್ರೆ. ಅದನ್ನು ಆದರ್ಶವಾಗಿ ತೆಗೆದುಕೊಂಡು ಸ್ವಲ್ಪ ಮುಂದೆ ಸಾಗಿದರೆ, ರಾಮಾಯಣ ಮೊದಲು ನಡೀತೋ ಮಹಾಭಾರತ ಮೊದಲು ನಡೀತೋ? ರಾಮಾಯಣ ಮೊದಲು ನಡೆದಿದ್ದು. ಅದು ಯಾವ ಯುಗದಲ್ಲಿ? ತ್ರೇತಾಯುಗದಲ್ಲಿ. ಮಹಾಭಾರತ ನಡೆದಿದ್ದು ದ್ವಾಪರ ಯುಗದಲ್ಲಿ. ಆ ಮೊದಲು ನಡೆದಂಥ ರಾಮಾಯಣದ ಬೆಳಕಿನಲ್ಲಿ ನಮ್ಮ ಆದರ್ಶ ಜೀವನವನ್ನು ನಡೆಸ್ತಾ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟರೆ ನಮಗೆಂಥ ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳಿದರೆ, ವಿಷಮ ಸಮಯ, ಸಂಕಟ ಕಾಲ ಬರುತ್ತೆ. ಅಂತಹ ಸಂಕಟ ಕಾಲವನ್ನು ಎದುರಿಸಿದ್ದು ಶ್ರೀಕೃಷ್ಣ. ಎಂತಹ ಒಂದು ಯುದ್ಧ! ದಾಯಾದಿಗಳಿಗೆ, ಅಣ್ತಮ್ಮಂದಿರಿಗೆ ಯುದ್ಧ ಪ್ರಾರಂಭ ಆಯಿತು. ನಿಜವಾಗ ಅವ್ರೇನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಮೊದಲು ಅಣ್ತಮ್ಮಂದಿರ ಚೆನ್ನಾಗಿ ಬಾಳ್ಬೋದು ಅಂತ ಅಂದ್ಕೊಂಡಿದ್ರು. ಅದ್ರ ಕೊನೆಯಲಾಗಿದ್ದಂಥ ಸ್ಥಿತಿ ವಿಷಮ ಸಮಯ. ಇಂತಹ ಸಂಕಟ ಕಾಲದಲ್ಲಿ ಯಾರು ನೆನೆಸ್ಕೋಬೇಕು? ನಾವು ಕೃಷ್ಣ ನೆನೆಸ್ಕೋಬೇಕು. ಏನು ಕೃಷ್ಣ ಕೊಟ್ಟರು ನಮಗೆ? ಭಗವದ್ಗೀತೆ. ಮೊನ್ನೆ ಅದನ್ನೇ ನಾವು ನೋಡಿದ್ವಿ. ಭಗವದ್ಗೀತೆ ನೆನೆಸ್ಕೊಂಡು ಅದರಲ್ಲಿರ್ತಕ್ಕಂಥ ಬೋಧನೆ ಅನ್ವಯ ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದುವರೆದ್ರೆ ಎಂತಹ ಸಂಕಟ ಸಮಯವೂ ಸಹ ನಮಗೆ ಕರಗು ಹೋಗುತ್ತೆ.
ಹಿಮಾಲಯ ಪರ್ವತದಷ್ಟು ದಾರುಣವಾಗಿರತಕ್ಕಂಥ ಕಷ್ಟಗಳ ನಮ್ಮನ್ನು ಬಂದು ಮುತ್ತಿದ್ರು ಇದನ್ನು ಅನ್ವಯ ಮಾಡ್ಕೊಂಡು ನಾವು ಸ್ವಲ್ಪ ಸಿದ್ಧವಾದರೆ ಹಿಮ ಕರಗೋಗುತ್ತಂತೆ ಆ ಸಂಕಟಗಳೆಲ್ಲ. ಅಂಥದ್ದು ಶ್ಯಾಮಸುಂದರನ ಚರಿತೆ. ಸೋಮೇಶ್ವರನ ಚಿಂತೆ ಅಂದರೆ ಸೋಮೇಶ್ವರನ ಕಡೆ ಗಮನ ಹರಿಸಿದರೆ ನಿರ್ದ್ವಂದ್ವ ಶಾಂತಿಮಯ, ಇದು ನಮ್ಮ ಲಕ್ಷ್ಯದಲ್ಲಿರಬೇಕು. ನಿರ್ದ್ವಂದ್ವ ಶಾಂತಿಮಯ, ಶಾಂತಿಮಯವಾಗಿರ್ತಕ್ಕಂಥ ಸಮಾಧಾನ ಸ್ಥಿತಿ ನಾವೇ ಸಹಜವಾಗಿ ನಮ್ಮೊಳಗೆ ಅನುಭವಿಸ್ತಕ್ಕಂತಹ ಅತ್ಯಂತ ಉನ್ನತವಾದಂತಹ ಆನಂದ ಎಲ್ಲಿದೆ? ನಮ್ಮೊಳಗಡೆನೇ ಇದೆ. ಆ ಒಳಗಡೆ ಇರತಕ್ಕಂತಹ ಪರಮಾತ್ಮನಿಂದ ಕೊಡಲ್ಪಟ್ಟಂತಹ ಇಂಥ ಒಂದು ನಿಧಿಯನ್ನು ಅನುಭವಿಸ್ಬೇಕಾದ್ರೆ ಯಾರ ದೃಷ್ಟಿ ಇರಬೇಕು? ಸೋಮೇಶ್ವರನ ದೃಷ್ಟಿ. ಏಕೆಂದರೆ ಸೋಮೇಶ್ವರ ಅಂತ ಹೇಳಿದ್ರೆ ಶಿವತತ್ವ. ನಾವು ಥಿಯಾಸಫಿ ವಾಂಗ್ಮಯದಲ್ಲಿ 3 ಶಕ್ತಿ ತರಂಗಗಳ ಕೆಲಸ ಮಾಡ್ತೇವೆ. 3 ಜನ ಬೇರೆ ಬೇರೆ ದೇವರಲ್ಲ ಅವರು. ಒಬ್ಬ ಬ್ರಹ್ಮಾಂಡೇಶ್ವರನ ಶಿಶುಗಳು, ಒಂದು ಬ್ರಹ್ಮ ಸೃಷ್ಟಿ ತರಂಗ, ಒಂದು ವಿಷ್ಣು ಸೃಷ್ಟಿ ತರಂಗ, 3ನೇದು ಈಶ್ವರ ಅಂದರೆ ಶಿವ ಸೃಷ್ಟಿ ತರಂಗ. ಈ 3ರಲ್ಲಿ ಶಿವತತ್ವ ಪ್ರತಿಯೊಬ್ಬರಿಗೂ ಮಂಗಳವನ್ನುಂಟು ಮಾಡ್ತಕ್ಕಂಥದ್ದು. ಅಂತಹ ಮಂಗಳವನ್ನುಂಟು ಮಾಡ್ತಕ್ಕಂತಹ ಸೋಮೇಶ್ವರನ ಕಡೆ ಗಮನ ಹರಿಯುವುದು ಅಂತ ಹೇಳಿದ್ರು ಒಂದೇ, ನಮ್ಮ ದ್ವಂದ್ವವನ್ನೇ ಚಿಂತಿಸ್ತಾ ಇರತಕ್ಕಂಥ ಮನಸ್ಸನ್ನು ದಾಟಿ ಹೋಗುವುದು ಅಂತ ಹೇಳಿದ್ರು ಒಂದೇ. ನಾವೆಲ್ಲ ಆ ಸ್ಥಿತಿಗೆ ನಾವು ಹೆಜ್ಜೆ ಇಡಬೇಕಾಗಿದೆ. ಈಗೆಲ್ಲ ದ್ವಂದ್ವವನ್ನೇ ಹುಟ್ಟಿಸ್ತಾ ಇರತಕ್ಕಂಥ ಈ ಮನಸ್ಸಿನ ಜೊತೆಯಲ್ಲಿ ನಾವೆಲ್ಲ ಪರದಾಟಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಸೆಣಸಾಡ್ತಾ ಇದ್ದೀವಿ. ಪೆಂಡುಲಮ್ ಅಲ್ಲಾಡ್ತಾ ಇದೆ ನಮ್ಮ ಬಾಳು ಅಂತಕ್ಕಂಥದ್ದು. ಯಾಕೆ? ಮನಸ್ಸನ್ನು ಆಶ್ರಯಿಸಿರೋದ್ರಿಂದ. ಇಂಥ ಮನಸ್ಸನ್ನು ದಾಟಿ ಆ 3 ಭುಜಿಸುವಂಥ ಮರುಳಮನೆ ಹಂಚ್ಕೊಂಡಲ್ಲ ಅವನ ಅನುಭವನ, ಅದಕ್ಕೆ ಆಧಾರವಾಗಿ ರಾಮಚಂದ್ರನ ಆದರ್ಶ ನಮ್ಮ ಜೀವನದಲ್ಲಿ ತಂದುಕೊಳ್ತಾ ಕೃಷ್ಣ ಚರಿತ್ರೆಯ ಬೋಧೆಯನ್ನು ನಾವು ಅನ್ವಯ ಮಾಡ್ಕೊಳ್ತಾ ನಮ್ಮ ದೃಷ್ಟಿ ಏನಾಗಬೇಕು? ಸೋಮೇಶ್ವರನ ಕಡೆ ಹೋಗ್ಬೇಕು. ಅವನು ಎಲ್ಲಿದ್ದಾನೆ? ಅಂತರಾತ್ಮ, ಪುರುಷಾತ್ಮ. ಅಂತರಾತ್ಮನ ದರ್ಶನ ಆಗೋದು ನಮ್ಮೊಳಗಡೆ ಇರತಕ್ಕಂಥ ಪರಮಾತ್ಮನ ಅಂಶದ ಪರಿಚಯ ಆಗ್ತಕ್ಕಂಥದ್ದು ನಿರ್ದ್ವಂದ್ವ ಸ್ಥಿತಿ. ದ್ವಂದ್ವವನ್ನು ದಾಟಿದಾಗ, ಮನಸ್ಸನ್ನು ಬಿಟ್ಟು ಮೇಲೆ ಇರಿದಾಗ ನಮ್ಮ ಪ್ರಜ್ಞಾ ಸ್ಥಿತಿ ಮನಸ್ಸಿನ ಕ್ಷೇತ್ರವನ್ನು ದಾಟಿ ಬುದ್ಧಿಮಟ್ಟಕ್ಕೆ ಬೆಳೆದಾಗ ಆ ಬುದ್ಧಿಮಟ್ಟದ ಬೋಧನೆಯೇ ನಿಜವಾಗೂ ಕೊಡ್ತಾ ಇರತಕ್ಕಂಥದ್ದು ಇವರಿಬ್ಬರು ಮಂಕುತಿಮ್ಮ ಮರುಳಮುನಿಯ. ನಮ್ಮನ್ನು ಪ್ರಪಂಚದಲ್ಲಿ ಕಟ್ಟಿ ಹಾಕಿರ್ತಕ್ಕಂತಹ ಮನಸ್ಸಿನ ಲಕ್ಷಣಗಳಿಂದ ಬಿಡಿಸಿ ಬುದ್ಧಿಯ ಸ್ಥಿತಿಗೆ ಬೆಳೆಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಮಿಕವಾಗಿ, ಸ್ಪಷ್ಟವಾಗಿ, ಸರಳವಾಗಿ ತನ್ನಲ್ಲೇ ಬಂದಂಥ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಡಿ ವಿ ಗುಂಡಪ್ಪನವರು. ಅದಕ್ಕೆ ಮಾಡೋದೆಲ್ಲ ಮಾಡಿ ಮುಗಿಸಿದ ಮೇಲೆ ಕೊನೆಗೆ ಪೂರ್ಣ ಪರಮಾತ್ಮ ಚಿಂತನೆಯಲ್ಲಿ ಅವರು ಕರ ಕಳೆದರು. ಯಾರು? ಡಿ ವಿ ಗುಂಡಪ್ಪನವರು. ಆ ರೀತಿ ನಾವು ಈಗಲೇ ಪ್ಲಾನ್ ಮಾಡಿಕೊಂಡು ಯಾವುದಕ್ಕೂ ಅಂಟ್ಕೊಳ್ಳೋದಲ್ಲೇ ಮುಂದೆ ನಮಗೆಲ್ಲ ಆ ಕಾಲ ಕಾದಿದೆ ಅಂಥೇಳಿ ಈಗಲಿಂದಲೇ ಬಿಡೋದಕ್ಕೆ ಪ್ರಯತ್ನ ಪಡ್ತಾ ಆ ನಿರ್ದ್ವಂದ್ವ ಸ್ಥಿತಿ ತಯಾರಾದರೆ ಶಾಂತಿಮಯ. ಯಾರಿಂದಲೂ ಪಡ್ಕೊಳ್ಳೋದಲ್ಲ ಅದು, ನಾವೇ ನಮ್ಮೊಳಗಿರೋದನ್ನು ಅನುಭವಿಸ್ಬಹುದು. ಇಂಥ ಸ್ಥಿತಿಗೆ ಬೆಳೆಯೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಒಂದು 10ನೇ ಪದ್ಯ. ಇದರಲ್ಲಿ ಕೊನೆಯದು ಮರುಳಮುನಿಯ ಅಂತಕ್ಕಂಥದ್ರಲ್ಲಿ 806 ಪದ್ಯಗಳು, 19 ಪರಿಶಿಷ್ಟದ ಪದ್ಯಗಳಿವೆ. ಇವೆ ಒಟ್ಟು 825 ಪದ್ಯಗಳಿವೆ. ಹಾಗೆ ಮಂಕುತಿಮ್ಮನ ಕಗ್ಗದಲ್ಲಿ 945 ಪದ್ಯಗಳಿವೆ. ಈ ದೃಷ್ಟಿಯಿಂದ ಅವನ ಅಣ್ಣ ಇವನ ತಮ್ಮ, ಆದರೆ ಬೋಧೆ ದೃಷ್ಟಿಯಿಂದ ಇವನವನ್ನು ಮೀರಿಸ್ತಾನೆ. ಇಂತಹ ಮರುಳಮುನಿಯನ
ಮತ್ತು ಇವರ ಅಣ್ಣ ಮಂಕುತಿಮ್ಮನ ಪದ್ಯಗಳನ್ನು ಏನು ಮಾಡಬೇಕು ಅಂತ ಅವನೇ ಸೂಚನೆ ಕೊಡ್ತಾನೆ. ಆಗಾಗ್ಗೆ ನೆನೀತು, ಆಗಾಗ್ಗೆ ಚಿಂತಿಸ್ತಾ, ನಿಮಗೆ ಸಮಯ ಸಿಕ್ಕದಾಗಲೆಲ್ಲ ಅದರ ಕಡೆ ಗಮನ ಹರಿಸಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಪುನೀತರಾಗ್ರಪ್ಪ ಅಂತ ಹೇಳ್ತಾ ಇದ್ದಾನೆ. ಯಾವುದರಲ್ಲಿ? ಬಿನದ ಕಥೆಯಲ್ಲ, ಹೃದ್ರಸದ ನಿರ್ಜರಿಯಲ್ಲ, ಮನನಾನುಸಂಧಾನ ಕಾದುದೀ ಕಗ್ಗ, ನೆನೆಯು ತೊಂದೊಂದು ಪದ್ಯವನದು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಇದು ನಾವು ಅಂದ್ಕೋಬೇಕಾಗಿರತಕ್ಕಂಥದ್ದು. ಸಮಯ ಇಲ್ಲ, ಟೈಮ್ ಇಲ್ಲ, ಯಾವಾಗ ಓದಬೇಕು ಅಂತಕ್ಕಂಥ ಸಬೂಬು ಹೇಳ್ತಕ್ಕಂಥವ್ರಿಗೆ ಇದು ಸಾಧ್ಯ ಇಲ್ಲ. ಇದೇ ಅಂತ ಅಂದ್ಕೊಳ್ತಕ್ಕಂಥವ್ರು ಸಾಕಷ್ಟು ಸಮಯ ಇದೆ. ಯಾವುದೋ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಬಸ್ ಬರಲಿಲ್ಲ ಅಂತ 1 ಗಂಟೆ ಕಾದಿರ್ತೀವಿ. ಬೇಜಾರಾಯಿತು ಅಂತ ಬಸ್ನವ್ರು ಶಾಪ ಹಾಕ್ತೀವಿ, ಯಾರ್ಯಾರಿಗೋ ಶಾಪ ಹಾಕ್ತೀವಿ. ಯಾಕೆ ಶಾಪ ಹಾಕಬೇಕು? ಅದನ್ನು ಯಾಕೆ ಸದುಪಯೋಗ ಪಡಿಸ್ಕೋಬಾರ್ದು? ಇಂಥ ಒಂದು ಚಿಕ್ಕ ಪುಸ್ತಕ ಜವನಲ್ಲಿ ಇಟ್ಕೊಂಡು ಹೋಗ್ರಿ, ಅದನ್ನು ತೆಗೆದು ನೋಡ್ರಿ, ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ, ಎಂತಹ ಒಂದು ಉಪದೇಶ ಸಿಗುತ್ತೆ ನಮಗೆ. ಎಷ್ಟು ಸಮಯ ನಾವು ಹಾಳು ಮಾಡ್ತಾಯಿದ್ದೀವಿ ನಮ್ಮ ಜೀವನದಲ್ಲಿ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡ್ರೆ ಇದ್ರ ಉಪಯೋಗ, ಇದರ ಲಾಭ ನಾವು ಹೆಚ್ಚಿಗೆ ಪಡ್ಕೋಬಹುದು. ಅದಕ್ಕೆ ಹೇಳ್ತಾನೆ, ಬಿನದ ಕಥೆಯಲ್ಲ ಇದು, ವಿನೋದಕ್ಕೋಸ್ಕರ ಹೇಳಿರ್ತಕ್ಕಂಥ ವಿಚಾರ ಅಲ್ಲ ಇದು. ಹೃದ್ರಸದ ನಿರ್ಜರಿಯಲ್ಲ, ಪಾಂಡಿತ್ಯ ಪ್ರದರ್ಶನ ಮಾಡಬೇಕು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇಲ್ಲ. ಮನನಾನುಸಂಧಾನ ಕಾದುದು ಈ ಕಗ್ಗ. ಮನನ ಅನುಸಂಧಾನ ಇವೆರಡರ ಮೇಲೆ ಆಗಿರ್ತಕ್ಕಂಥದ್ದು ಈ ಪದ್ಯಗಳು. ಮನನ ಅಂದರೆ ವಿಚಾರ ಮಾಡಿ, ಚಿಂತನೆ ಮಾಡಿ, ಅನುಸಂಧಾನ ಅನುಭವಿಸಿರ್ತಕ್ಕಂಥ ವಾಕ್ಯಗಳಪ್ಪ ಇವು. ಆ ರೀತಿ ಬಂದಿರತಕ್ಕಂಥದ್ದು ಈ ಕಗ್ಗುಗಳು. ನೀನೇನು ಮಾಡಬೇಕು? ನೆನೆಯು ತೊಂದೊಂದು ಪದ್ಯವನದು ಒಮ್ಮೊಮ್ಮೆ. ನಿಮಗೆ ಬಿಡುವಾಗ ಒಂದೊಂದೇ ಪದ್ಯ, ಒಂದೊಂದೇ ಸಾಲು ನೆನೆದು ಸ್ಮರಿಸ್ಕೊಂಡು, ನೆನೆಯು ತೊಂದೊಂದನು ಪದ್ಯವನದು ಒಮ್ಮೊಮ್ಮೆ ಏನು ಮಾಡಬೇಕು? ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಅನುಭವ ಪಡ್ಕೊಳ್ರಪ್ಪ ನೀವೇ. ಆ ಕಲಸಕ್ರೆ ತಿಂದು ನಿಮ್ಮ ಬಾಯಿ ಸವಿ ಮಾಡ್ಕೊಳ್ರಪ್ಪ. ಚಪ್ಪರಿಸಿ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ ಅಂತ ಹೇಳಿ ಕೇವಲ ಒಂದು 10 ಪದ್ಯಗಳು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಟ್ಟು, ನನಗೆ ಕಾಲಾವಕಾಶ ಇರಲಿಲ್ಲ. 1 ವಾರ 4 ದಿವಸ 5 ದಿವಸ ಹಿಂದೆ ನಮ್ಮ ಕೃಷ್ಣ ಶೆಟ್ಟಿ ಹೇಳಿದರು, ನಮ್ಮದು ಏನಪ್ಪ ಸಾಧಕನ ಲಕ್ಷಣ ಅಂತ ಹೇಳಿದರೆ, ಯಾವ ಕೆಲಸನೂ ಬೇಕು ಅಂತ ಅಂದ್ಕೋಬಾರ್ದು, ಯಾವುದು ಬಂದರೂ ಬಿಡಬಾರ್ದು. ಇದು ಒಂದು ಲಕ್ಷಣ ಬೆಳೆಸ್ಕೋಬೇಕು. ಯಾವುದೇ ಕಾರ್ಯಕರ್ತ, ಯಾವುದೇ ಜವಾಬ್ದಾರಿ ಹೊತ್ತಿರ್ತಕ್ಕಂಥವನು, ನಾನು ಯಾರೂ ಮಾತಾಡಿಸಲಿಲ್ಲ, ಯಾರೂ ಕೂರಿಲಿಲ್ಲ, ಯಾರೂ ಹೇಳಲಿಲ್ಲ ಅಂತೇಳಿ ಬೇಜಾರು ಪಟ್ಕೋಬಾರ್ದು. ಅಯ್ಯೋ ನನಗಾಗ್ದಲೇ ಇದ್ದು ಸುಮ್ಮನೆ ಕರೀತಾರಲ್ಲ ಅಂತೇಳಿ ತಪ್ಪಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂದರೆ ಅದು ಬರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ನಮಗೆ ಗೊತ್ತಿಲ್ಲ. ಈಶ್ವರನ ಯೋಜನೆಯನ್ನು ಅರ್ಥ ಮಾಡ್ಕೊಳಕ್ಕಾಗುತ್ತೇನೋ? ಅದಕ್ಕೆ ನಾವು ಯಾವುದಕ್ಕೆ ಸಿದ್ಧವಾಗಿರಬೇಕು? ಬಂದರೂ ಸರಿ, ಬರ್ದಿದ್ರೂ ಸರಿ. ನಮಗೆ ಒದಗಿದ್ದು ತಪ್ಪೋದ್ರೂ ಸಹ ಚಿಂತೆ ಇಲ್ಲ, ಓದೋದ್ರಲ್ಲಿ ಬಂದರೂ ಸಹ ಸಂತೋಷ ಇಲ್ಲ. ಅಂತಹ ಸಂದರ್ಭದಲ್ಲಿ 3 ಪದ್ಯ ನಾನು ಬೈಹಾರ್ಟ್ ಮಾಡಿದ್ದೆ ಭಾಳ ದಿವಸ ಹಿಂದೆ, ಮೊದಲು ಸ್ಟಾರ್ಟಿಂಗ್ನಲ್ಲಿ ಹೇಳಿದವು. ಆಮೇಲೆ ಇನ್ನೊಂದು 6-7 ಪದ್ಯ ನೋಡಿಕೊಂಡು ನಿಮ್ಮ ಮುಂದೆ ಆ ಮರುಳ ಮನೆಯ ಕಗ್ಗದಲ್ಲಿರ್ತಕ್ಕಂಥ ಒಂದು ವಿಶೇಷವನ್ನು ಸ್ವಲ್ಪ ಮಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವೆಲ್ಲ ಇದನ್ನು ಮುಂದುವರಿಸಿ ಉತ್ತಮ ಸಾಧಕರಾಗ್ರಿ.